ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವತಾರೆ ಕ್ರಿಯೇಷನ್ಸ್. ನಾನಿವತ್ತು ಒಂದು ತುಂಬ ಸುಲಭವಾಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನು ಅಂದರೆ, ಇದು ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಕರಿ, ಟೊಮೊಟೊ ಪಲ್ಯ ಏನಾದರೂ ಹೇಳ್ಬೋದು. ಸೊ ಈ ರೆಸಿಪಿ ಬಂದ್ಬಿಟ್ಟು ಬ್ಯಾಚುಲರ್ಸು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆ, ಅನ್ನಕ್ಕೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾವುದ್ಯಾವುದು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ಇದಕ್ಕೆ ಒಂದು 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜು, 1 ಚಮಚ ಬೆಲ್ಲ, ಒಗ್ಗರಣೆಗೆ ಎಣ್ಣೆ, ಒಂದು 3ರಿಂದ 4 ಸ್ಪೂನು ಕಡಲೆಬೀಜ ಪೌಡ್ರು, ಹಾಗೂ ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಒಂದು ಕಡ್ಡಿ ಕರಿಬೇವು, 1 ಚಮಚ ಗಾರ್ಲಿಕ್ ಜಿಂಜರ್ ಪೇಸ್ಟು, ಹಾಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ. ಮೊದಲಿಗೆ ಏನು ಮಾಡೋದು ಅಂದ್ಬಿಟ್ಟು, ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಸಾಸಿವೆ ಸಿಡಿತಿದ್ದಂಗೆ ಕರಿಬೇವು, ಅದ್ರ ಜೊತೆಗೆ ಒಂದು ಸ್ವಲ್ಪ ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಎಣ್ಣೆಯಲ್ಲಿ ಸೌಟಾಡಿಸ್ಕೊಳ್ಬೇಕು. ನಂತರ ಈ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಹಾಗೆ ಬ್ಯಾಚುಲರ್ಸ್ಗೆ ಅಂತೂ ಆರಾಮಾಗಿ ಮಾಡ್ಕೊಳ್ಬೋದು. ಟೊಮೊಟೊ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಏನು ಇಟ್ಕೊಂಡಿದ್ದೆ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಅವೈಲೇಬಲ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಂತರ ಏನು ಮಸಾಲೆಗಳು, ಅಚ್ಕಾರದ ಪುಡಿ, ಅರಿಶಿನ ಹಾಗೂ ಉಪ್ಪು ಮತ್ತು ಗರಂ ಮಸಾಲ, ಅದ್ರ ಜೊತೆಗೇ ಬೆಲ್ಲ ಹಾಕ್ಕೊಳ್ಬೇಕು. ಎಲ್ಲ ಪದಾರ್ಥಗಳನ್ನ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಸೌಟ್ ಆಡಿಸ್ತಾ ಇರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಹಾಗೆ ನಿಮಗೆ ಅರ್ಜೆಂಟಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಏನು ಮಾಡೋದಪ್ಪ ಪಲ್ಯ ಇವಾಗ ಅಂತ ಯೋಚನೆ ಮಾಡ್ತಿದ್ರೆ ತಟ್ಟಂತ ಮಾಡಿಬಿಡ್ಬೋದು. ಒಂದು 3ರಿಂದ 4 ನಿಮಿಷ ಬೇಕು, ಇದಕ್ಕಷ್ಟೇ ಸಾಕು. ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಒಂದು 3ರಿಂದ 4 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ಕುದಿ ಬರ್ತಾಯಿದೆ. ನಿಮಗೆ ಇದಕ್ಕೆ ಬೇಕು ಅಂದರೆ, ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಚ್ಕೋಬೋದು, ಇಲ್ಲಾಂದರೆ ಹಾಗೇನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡಿ, ನಂತರ ಏನು ಕಡಲೆ ಬೀಜದ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಇಲ್ಲ, ಕಡಲೆ ಬೀಜ ಪೌಡ್ರ್ ಇಲ್ಲ ಅಂದ್ರೂ ಇದ್ರ ಕೊಬ್ಬರಿ ಪೌಡ್ರ್ ಇದ್ದರೆ ಕೊಬ್ಬರಿನ ಪುಡಿ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೋದು. ಆದರೆ ಏನು ಅಂದರೆ ಕಡಲೆ ಬೀಜದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಡುಗೆ ಬರದೇ ಇರೋದನ್ನು ಈ ರೆಸಿಪಿನ ಆರಾಮಾಗೆ ಮಾಡ್ಬೋದು. ಈ ಕಲಿಯೋರಿಗೆ, ಅಡುಗೆ ಕಲಿತಾ ಇರ್ತಾರಲ್ವ, ಆ ಥರದವ್ರು ಕಲಿಯೋಕ್ಕೆ ತುಂಬ ಈಸಿಯಾಗಿದೆ. ಸೊ ಕಡಲೆ ಬೀಜದ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ರೆಸಿಪಿಗಳು ಸಿಗ್ತಾ ಇರುತ್ತೆ ನಿಮಗೆ. ಕೊನೆಯಲ್ಲಿ ನಮ್ಮ ರೆಸಿಪಿಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟೊತ್ತವರೆಗೂ ನಮ್ಮ ರೆಸಿಪಿನ ವಾಚ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.